ಜೈಲಿನಲ್ಲಿ ದರ್ಶನ್ ವಿಲಾಸಿ ಜೀವನಕ್ಕೆ ಇಂಬು ಕೊಡ್ತಾ ಇತ್ತು ಆ ಫೋಟೋ ಲೀಕ್ ಆಗಿತ್ತು ಹೇಗೆ, ಅದರ ಹಿಂದೆ ಅಡಗಿರುವಂತಹ ಲೆಕ್ಕಾಚಾರ ಏನು? ಫೋಟೋ ಲೀಕ್ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾರೆ. ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗಾ ಹಿಂಬಾಲಕರ ಕೈವಾಡ ಫೋಟೋ ಲೀಕ್ ನ ಹಿಂದೆ ಇದ್ದಿರೋ ಶಂಕೆ ಇದೆ. ನಾಗನ ಹಿಂಬಾಲಕರೇ ನಾಗನಿಗೆ ಬಿಲ್ಡಪ್ ಕೊಡೋದಕ್ಕೆ ಎಡವಟ್ಟನ್ ಮಾಡ್ಕೊಂಡ್ರು ಅನ್ನೋದು ತಿಳಿದು ಬರ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಹಲವು ಹಿಂಬಾಲಕರು ಜೈಲಲ್ಲಿದ್ದಾರೆ. ದರ್ಶನ್ ಜೊತೆ ಫೋಟೋ ತೆಗೆದು ಹೊರಗೆ ನಾಗನ ಹವಾ ಹೆಚ್ಚು ಮಾಡೋದಕ್ಕೆ ಮೊದಲೇ ಕುಖ್ಯಾತ ರೌಡಿ ಆತ. ಇನ್ನೊಂದಷ್ಟು ನೋಡಿ ಯಾರ್ಯಾರ ಜೊತೆಗೆ ಸಿಟ್ಟಿಂಗ್ ಹಾಕ್ತಾರೆ ನಮ್ಮ ಬಾಸ್ ಅಂತ ಬಿಟ್ಟು ಬಿಲ್ಡಪ್ ತಗೊಂಡು ಸಾರ್ವಜನಿಕರಿಂದ ಸುಲಿಗೆ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ಫೋಟೋ ಲೀಕ್ ಆಗಿದ್ರ ಹಿಂದಿನ ಲೆಕ್ಕಾಚಾರ ಆಯಾಮದ ಬಗ್ಗೆ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತಹ ಪೊಲೀಸರಿಗೆ ನಾಗನ ಹಿಂಬಾಲಕರೇ ಈ ಫೋಟೋ ಲೀಕ್ ಹಿಂದೆ ಇರೋದು ಅನ್ನೋ ವಿಚಾರ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಸೊ ಅವರೆಲ್ಲ ಬಾಸ್ಗೆ ಬಿಟ್ಟಿ ಬಿಲ್ಡಪ್ ಕೊಡೋದಕ್ಕೆ ಹೋದ್ರು. ಬಾಸ್ನ ಶೋಕಿ ಜೀವನ ಹೆಂಗಿದೆ, ಯಾರ್ಯಾರ ಜೊತೆಗೆ ಗುರುತಿಸ್ಕೊಳ್ತಾರೆ ನೋಡಿ ಅಂತ ಹೆಮ್ಮೆಯಿಂದ ಪ್ರದರ್ಶನ ಮಾಡೋಕೆ ಹೋಗಿ ಇಂಥ ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ಟಿದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ವಿಲ್ಸನ್ ಗಾರ್ಡನ್ ನಾಗನ ಹಿಂಬಾಲಕರ ಕೈವಾಡದ ಬಗ್ಗೆ ಅನುಮಾನ ಮೂಡೋದಕ್ಕೆ ಏನೇನ್ ಕಾರಣ ಅಂತ ಮಮತಾ ಈಗ ತನಿಖೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಈ ತರದೊಂದು ಬಲವಾದ ಅನುಮಾನ ಮೂಡೋಕೆ ಪ್ರಮುಖ ಕಾರಣ ವಿಲ್ಸನ್ ಗಾರ್ಡನ್ ನಾಗ ಅಣ್ಣ ಬೆಂಬಲಿಗರೇನಿದ್ದಾರೆ ಅವರ ಹಿಂಬಾಲಕರು. ಅವರು ಕೂಡ ಕೊಲೆ ಪ್ರಕರಣದಲ್ಲಿ ಅದೇ ಬ್ಯಾರಕಲ್ಲೇ ಅಕ್ಕಪಕ್ಕದ ಬ್ಯಾರಕಲ್ಲೇ ಇರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗನ ಪ್ರಭಾವದಿಂದಲೇ ಅವ್ರಿಗೂ ಕೂಡ ವಿಶೇಷ ಸವಲತ್ತುಗಳು ಸಿಗ್ತಾ ಇದ್ವು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಅವರ ಬಳಿಯಲ್ಲೂ ಕೂಡ ಮೊಬೈಲ್ಗಳಿದ್ವು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ನಟ ದರ್ಶನ್ ಜೊತೆಗೆ ಇವರು ಕೂತು ಟೀ ಕುಡಿತಾ ಇರೋದಾಗಿರ್ಬೋದು, ಸಿಗರೇಟ್ ಕುಡಿತಾ ಇರ್ಬೋದು, ಈ ರೀತಿಯ ಫೋಟೋ ವೈರಲ್ ಆದರೆ ನೆಕ್ಸ್ಟ್ ಅವರಿಗೆ ಬೆಂಗಳೂರಿನಲ್ಲೇ ಹವಾ ಜಾಸ್ತಿ ಆಗುತ್ತೆ. ಅಂದರೆ ಭರತ್ ನಗರ ಜೈಲಲ್ಲೇ ವಿಲ್ಸನ್ ಗಾರ್ಡನ್ ನಾಗನ್ಗೆ ಇಷ್ಟೊಂದು ಕಾಂಟ್ಯಾಕ್ಟ್ ಇದೆ ಅನ್ನೋದಾದರೆ, ಇಷ್ಟು ದೊಡ್ಡ ದೊಡ್ಡ ನಟರ ಜೊತೆಗೆ ಈತನಿಗೆ ಕಾಂಟ್ಯಾಕ್ಟ್ ಇದೆ, ಇಲ್ಲಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಇವರು ಹಿಂಬಾಲಕರೇ ಫೋಟೋ ತೆಗೆದು ಅದನ್ನು ವೈರಲ್ ಮಾಡಿರುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಆ ಹಿಂಬಾಲಕರು ಫೋಟೋ ತೆಗೆದು ಅವರು ಆಗದೇ ಇದ್ದ ಆಪೋಸಿಟ್ ಟೀಮ್ ಏನಿರುತ್ತೆ ಅವರಿಗೆ ಒಂದು ಇಂಡೈರೆಕ್ಟಾಗಿ ಮೆಸೇಜ್ ಪಾಸ್ ಮಾಡೋದಕ್ಕೆ ಅದನ್ನು ಹೊರಗಡೆ ಲೀಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಸಂಶಯ ಇರುವಂಥದ್ದು. ಅದೇ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವ್ರು ನಟ ದರ್ಶನ್ ಇವರ ಸಹವಾಸ ಮಾಡೇ ಕೆಟ್ರ ಅನ್ನೋ ಅನುಮಾನ ಕೂಡ ಬರ್ತಾ ಇರುವಂಥದ್ದು. ಇವರಿಗೆ ತಮ್ಮ ಬಿಲ್ಡಪ್ಗೋಸ್ಕರ ತಮ್ಮ ಹಿಂಬಾಲಕರು ಅಂದರೆ ಅವ್ರ ಬಾಸ್ಗೆ ಬಿಲ್ಡಪ್ ಕೊಡೋಕೆ ಹೋಗಿ ನಟ ದರ್ಶನ್ ಸಿಕ್ಕಿಬಿಡುವಂತೆ ಮಾಡಿದ್ರು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವ್ರ ಹಿಂಬಾಲಕರ ಏನು ಇವರ ಪ್ರಭಾವದಿಂದಲೇ ಅವರೆಲ್ಲರಿಗೂ ಕೂಡ ವಿಶೇಷ ಸವಲತ್ತುಗಳು ಸಿಕ್ಕಿತ್ತು. ಆ ಸವಲತ್ತುಗಳು ಬಳಸ್ಕೊಂಡೇ ವಿಲ್ಸನ್ ಗಾರ್ಡನ್ ನಾಗರ ಬೆಂಬಲಿಗರು ಈ ರೀತಿಯ ಹಿಂಬಾಲಕರು ಈ ರೀತಿಯ ಕೃತ್ಯ ಎಸಗಿದಾರ ಅನ್ನೋ ಅನುಮಾನ ಇದೆ. ಅದಕ್ಕೆ ಪೂರಕವೆಂಬಂತೆ ಕೆಲವೊಂದು ಎವಿಡೆನ್ಸ್ಗಳು ಕೂಡ ಅಧಿಕಾರಿಗಳೇ ಸಿಕ್ಕಿರುವಂಥದ್ದು. ಆ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಮಮತಾ. ಉಮೇಶ್, ದರ್ಶನ್ಗೆ ಅಲ್ಟ್ರಾ ಲಕ್ಸುರಿ ಲೈಫ್ ಅನ್ನ ಜೈಲೊಳಗೆ ಕೊಡೋದಕ್ಕೆ ರೌಡಿಗಳ ಮಧ್ಯೆ ಪೈಪೋಟಿ ಇತ್ತು. ಆ ಪೈಪೋಟಿಯ ಕಾರಣಕ್ಕೆ ಹೀಗಾಗಿರಬಹುದು ಅನ್ನೋ ಆಯಾಮಕ್ಕೆ ಸಂಬಂಧಪಟ್ಟಂತೆ ಏನ್ ತನಿಖೆ ಆಗ್ತಾ ಇದೆ ಅಂತ? ಜೈಲಿಗೆ ಹೋದಂಥ ಸಂದರ್ಭದಲ್ಲೇ ಆತನಿಗೆ ವಿಶೇಷವಾಗಿ ಸವಲತ್ತುಗಳು ಕೊಡೋದಕ್ಕೆ ಆತನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ನಮ್ಗೆ ಹೆಲ್ಪ್ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ರೌಡಿ ಶೀಟರ್ಗಳು ಭರತ್ ನಗರ ಜೈಲಲ್ಲೇ ಪೈಪೋಟಿ ನಡೆಸಿದ್ರು ಅನ್ನೋದ್ರ ಬಗ್ಗೆ ಆಫ್ ದ ರೆಕಾರ್ಡ್ ಮಾಹಿತಿ ಇತ್ತು. ಆ ನಂತರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅದನ್ನು ಉಸ್ತುವಾರಿ ವಹಿಸ್ಕೊಂಡು, ಯಾಕೆಂದರೆ ಆತ ಸಾಕಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವ ವ್ಯಕ್ತಿ ಆತನಿಗೆ ಇದೇನು ಭರತ್ ನಗರ ಜೈಲೇನು ಹೊಸದಲ್ಲ. ಅಲ್ಲಿರುವಂಥ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಏನು ಕೊಟ್ಟರೆ ಏನು ಕೆಲಸ ಆಗುತ್ತೆ ಅನ್ನೋ ಸ್ಪಷ್ಟವಾದ ಮಾಹಿತಿ ಆತನಿಗಿದೆ. ಹಾಗಾಗಿ ಆತನೇ ಉಸ್ತುವಾರಿ ಹೊತ್ಕೊಂಡು ಆತನಿಗೆ ದರ್ಶನ್ಗೆ ಮನೆ ಊಟ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಬೇಕಾದ ಹಾಸಿಗೆ ಮತ್ತು ಬೇರೆ ಬೇರೆ ಕಪ್ಪಲ್ಲಿ ಟೀ ಕೊಡೋಂಥದ್ದು, ಆತನಿಗೆ ವಾಕಿಂಗ್ ಹೋಗೋದಕ್ಕೆ ಬೇರೆ ಬೇರೆ ಕಡೆ ಜಾಗದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಆತ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಕೆಲವೊಂದು ಆಫ್ ದ ರೆಕಾರ್ಡ್ ಮಾಹಿತಿಗಳಿತ್ತು. ಆದರೆ ಸ್ಪಷ್ಟವಾದ ಸಾಕ್ಷಿ ಇಲ್ಲದೇ ಅದನ್ನು ಹೇಳಕ್ಕೆ ಬರೋದಿಲ್ಲ. ಯಾವಾಗ ಫೋಟೋ ವೈರಲ್ ಆಯಿತು ಅದಕ್ಕೆಲ್ಲ ಪುಷ್ಟಿ ನೀಡುವಂತೆ ಈಗ ಫೋಟೋ ಸಿಕ್ಕಿರುವಂಥದ್ದು. ಹಾಗಾಗಿ ವಿಲ್ಸನ್ ಗಾರ್ಡನ್ ನಾಗನೇ ಸ್ಪರಂದಿಲ್ಲ ಕೂಡ ನಟ ದರ್ಶನ್ಗೆ ಬೇಕಾದಂತೆ ಎಲ್ಲ ಐಷಾರಾಮಿ ಸವಲತ್ತುಗಳು ಮಾಡ್ತಿದ್ದ. ಅವ್ರ ಜೊತೆಗೆ ತಾನು ತನ್ನ ಬೆಂಬಲಿಗರು ಕೂಡ ಅದೇ ಐಷಾರಾಮಿ ಸವಲತ್ತುಗಳನ್ನು ಪಡ್ಕೊಂಡಿದ್ದಾನೆ. ಅದೇ ನಿಟ್ಟಿನಲ್ಲೇ ಇಷ್ಟೆಲ್ಲ ಭ್ರಷ್ಟಾಚಾರ ಈ ಅಧಿಕಾರಿಗಳ ತಲೆದಂಡ ಆಗೋದಕ್ಕೆ ಕಾರಣವಾಯಿತು ಅನ್ನೋದು ಈಗ ಅಧಿಕಾರಿಗಳ ವಲಯದಲ್ಲಿ ಮಾತಾಡ್ತಾ ಇರುವಂಥ ಮಾತು. ಮಮತಾ.